ಆನೇಕಲ್ ಪಟ್ಟಣದಲ್ಲಿರುವ ಶ್ರೀವಾಣಿ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ನಿಖಿಲ್ ಎನ್ ಎಂಬ ವಿದ್ಯಾರ್ಥಿಯು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600ಕ್ಕೆ 594 ಅಂಕಗಳನ್ನು ಪಡೆಯುವ ಮೂಲಕ ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿದ್ದಾರೆ ಎಂದು ಶ್ರೀವಾಣಿ ಕಾಲೇಜಿನ ಪ್ರಾಂಶುಪಾಲ ಜಿಎನ್ ಸುರೇಶ್ ಹೇಳಿದರು. ಅವರು ಶ್ರೀವಾಣಿ ಕಾಲೇಜಿನಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಾಕಷ್ಟು ಕನಸಿನೊಂದಿಗೆ ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ನಾವು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಹಾಗೂ ಮುಂದಿನ ಜೀವನದ ಗುರಿ ಬಗ್ಗೆ ತಿಳಿ ಹೇಳುವ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರನ್ನು ಗೌರವಿಸುವ ಸಲುವಾಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹ ಧನವನ್ನು ಕೂಡ ನೀಡುವ ಕೆಲಸ ಮಾಡಿದ್ದು, ಮುಂದಿನ ವರ್ಷ ಇನ್ನಷ್ಟು ಸಾಧನೆಗಳನ್ನು ಮಾಡುವ ಸಲುವಾಗಿ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಶ್ರೀವಾಣಿ ಕಾಲೇಜಿನ ಡೈರೆಕ್ಟರ್ ಚಂದ್ರಶೇಖರ್ ಅವರು ಮಾತನಾಡಿ, ಶ್ರೀವಾಣಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಒಟ್ಟು 117 ಜನ ಇದ್ದು, ಅದರಲ್ಲಿ ಅತ್ಯುತ್ತಮ ಶ್ರೇಣಿ 33 ಹಾಗೂ ಪ್ರಥಮ ಶ್ರೇಣಿ 48 ಪಡೆಯುವ ಮೂಲಕ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕ ಗಳಿಸುವ ಮೂಲಕ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀವಾಣಿ ಕಾಲೇಜಿನ ಟ್ರಸ್ಟಿ ಧನುಷ್, ಬೋಧಕ ವಿಭಾಗದ ತಿಮ್ಮಾರೆಡ್ಡಿ, ಜ್ಯೋತಿ, ನಾಗಮ್ಮ, ಪವನ್, ಉದಯ್ ಕುಮಾರ್ ಮತ್ತಿತರರು ಇದ್ದರು. All staff members of our Sriwani PU College. This is the 4th year of our institution. This year, with the cooperation of our parents and staff members and all faculty members, we given a very good result. I am very glad to say regarding our institution result. In that major credit will goes to our students. They are the glorious students of our institution. In disciplined manner, involvement manner, okay. So I am appreciating for them. Then next, all of our staff members are having a very good experience. From their experience, they proved their skills by giving this historical result. So in that major credit will goes to ATR sir, Chandrasekhar sir, Jyoti madam, Sujata Sham, and some other staff members also. So I am appreciating for them. Then next, parents also given their vital involvement. Based on that, we got very good encouragement. In that encouragement, we created a very good result. The next, management also showed their involvement. From that involvement, we given all what they are expecting. So that we created all co-curricular activities also we did. So from that students felt so happy. This academic year, ಈ ವರ್ಷ ನಾವು ಒಂದು ಈ ಟ್ರಾನ್ಸ್ಪೋರ್ಟ್ ಏನಿದೆ, ಸೊ ಎಲ್ಲ ಮಕ್ಕಳಿಗೂ ಫ್ರೀ ಕೊಡೋದಕ್ಕೆ ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಸೊ ಫ್ರಮ್ ದಟ್ ಇಟ್ ಈಸ್ ಹೆಲ್ಪ್ಫುಲ್ ಟು ಆಲ್ಮೋಸ್ಟ್ ಆಲ್ ಪೇರೆಂಟ್ಸ್ ಆಲ್ಸೋ. ಸೊ ಈವನ್ ನಾಟ್ ಓನ್ಲಿ ಇನ್ ಅಕಾಡೆಮಿಕ್, ಈವನ್ ಇನ್ ಟ್ರಾನ್ಸ್ಪೋರ್ಟ್ ಆಲ್ಸೋ ವಿಲ್ ಗಿವ್ ಫ್ರೀ ಟು ಅವರ್ ಸ್ಟೂಡೆಂಟ್ಸ್. ಸೊ ಫ್ರಮ್ ದಟ್ we have strong confidence we will get in future days, we will get a very good result. So I am appreciating almost all people also, and we are expecting the same cooperation even in future days also. So I am very glad. So I am feeling so happy. Even in future days we have some more facilities also we would like to give. For the sake of students, this academic year we will give even in the sports also. So we have sports arena in Attibile. Our students in a free manner, they want to involve and they want to get recreation. By involving that, they will feel happy. That is the confidence I am having. This I would like to say, and I would like to conclude my brief speech. It is helpful to almost all people. Thank you very much for giving the opportunity to say few words in this. ಸರ್ ಎಲ್ಲ ಪ್ರತಿಯೊಂದು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ನಮ್ಮದು ಈ ವರ್ಷದ ರಿಸಲ್ಟ್ ಒಳ್ಳೆ ರಿಸಲ್ಟು, ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ. ಅದರಲ್ಲೂ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಈ ವರ್ಷವೂ ಸಾಧನೆ ಮಾಡಿದಾಗೆ ಪ್ರತಿ ವರ್ಷದ ಕಳೆದ 4 ವರ್ಷಗಳಿಂದ ಈ ಸಾಧನೆ ನಾವು ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ ಮಕ್ಕಳು ಉತ್ತಮ
ಸಾಧನೆ ತೋರಿಸ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲೂ ಸಹ ಇದೇ ರೀತಿ ಒಂದು ಉತ್ತಮ ಸಾಧನೆ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋ ಭರವಸೆ ಸಹ ನಮಗಿದೆ. ಈ ವರ್ಷದಿಂದ ಸರ್ ಆ್ಯಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಮತ್ತು ಸೆಕ್ರೆಟರಿ ಸರ್ ಸುರೇಶ್ ಸರ್ ಹೇಳಿರೋ ಹಾಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಮತ್ತು ಅವ್ರಿಗೆ ಮಾತ್ರನೇ ಅಲ್ಲ, ಆನೇಕಲ್ ಟೌನಲ್ಲಿ ನಾವು ಪ್ರತಿ ವರ್ಷದಿಂದ 4 ವರ್ಷದಿಂದ ನಾವು ಕೊಟ್ಕೊಂಡು ಬಂದಿದ್ದೀರಿ. ಅದೇ ರೀತಿ ಈ ವರ್ಷ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀರಿ. ಜಿಗಣಿ, ಹತ್ತುಬೆಲೆ ಎಲ್ಲ ಕಡೆಯಿಂದ ಬರೋ ಮಕ್ಕಳಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮೇಲೆ ಭರವಸೆ ಇಟ್ಟು ಎಲ್ಲ ಪೇರೆಂಟ್ಸು ನಮಗೆ ಅಡ್ಮಿಷನ್ ಕೊಟ್ಟಿರೋ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಏನೆಲ್ಲ ಫೆಸಿಲಿಟಿ ನಮ್ಮಲ್ಲಿ ಸಿಗುತ್ತೆ ಇದನ್ನು ಪ್ರತಿಯೊಬ್ಬರು ಸ್ಟೂಡೆಂಟು ಬಳಸ್ಕೋಬೇಕಾಗಿ, ಮತ್ತು ಒಳ್ಳೆ ಅವರ ಶೈಕ್ಷಣಿಕ ಗುಣಮಟ್ಟ ನಾವು ಯಾವ ರೀತಿ ನಾವು ಕೊಡ್ತಿದ್ದೀರಿ ಅಂತ ಗೊತ್ತು. ಸೊ ಆ ಒಂದು ದಾಖಲಾತಿ ನಮ್ಮಲ್ಲಿ ದಯವಿಟ್ಟು ಮಾಡ್ಕೊಳ್ಳಿ. ಒಳ್ಳೆ ಎಜುಕೇಷನ್ ನಾವು ಕೊಡ್ತಾ ಇದ್ದೀರಿ. ಈ 2 ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್, ಈಗ ಜೊತೆಗೆ ಈಗ ನಿಖಿಲ್ ಇರ್ಬೋದು ಅಥವಾ ಬೇರೆ ಮಕ್ಕಳಿಗೆ ಖಂಡಿತ ಯಾವಾಗಲೂ ಆಗುತ್ತೆ. ಈ ವರ್ಷ ಮಾತ್ರನೇ ಅಲ್ಲ, ಪ್ರತಿ ವರ್ಷದಿಂದನೂ ನಾವು ಈ ವಾಡಿಕೆ ಮಾಡ್ಕೊಂಡು ಬಂದಿದ್ದೀವಿ. This is the first step we are having. In future days, we would like to extend it. This is one type of encouragement to almost all students. Okay, they are extending their cooperation, and we will extend it our cooperation with the student and parents. It is helpful for their career. ಪ್ರತಿ ವರ್ಷವೂ ನಾವು ಈ ಒಂದು ಅಭಿನಂದಿಸೋ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಎಂಕರೇಜ್ಮೆಂಟು, ಕ್ಯಾಶ್ ಪ್ರೈಸು ಅದು ಮಾತ್ರನೇ ಅಲ್ಲ, ಎಲ್ಲ ರೀತಿಯಲ್ಲೂ ಅವರಿಗೆ ನಾವು ಒಂದು ಬೆಂಬಲ ಕೊಡ್ತಾ ಬಂದಿದ್ದೀರಿ. Everybody, and as Chandrasekhar sir and Suresh sir mentioned, we are extremely proud to announce our results, and not just like other colleges, we are here to make a statement. Always we discussed about this. We have to stand out, we have to give state ranks, our taluk ranks. We have known for this, as everybody knows, as we are the management of St. Philomena's School and Anekal Taluk, we are known for our taluk and state results. We always have ranks coming up, top in the state, top in the taluk. I'm very sure that with the hard work what our staff are putting in and the cooperation that we are getting from our parents, this is going to continue with our college as well. And this is a classic example this year. We already secured a 4th rank in the state, and we've topped the taluk in our state result, in our science result. Many other people have been doing this, but we are not here to be an ordinary college. We are going to continue being an extraordinary college, giving extraordinary facilities to students and making it convenient to all the students. Like how sir mentioned, we are making the transport facility free so that it becomes easy for all the parents to commute. ಎಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ಈ ಟ್ರಾನ್ಸ್ಪೋರ್ಟ್ ಏನಿದೆ, ಸ್ಪೋರ್ಟ್ಸ್ ಫೆಸಿಲಿಟಿ ಏನಿದೆ, ಇದೆಲ್ಲ ಮಾಡ್ತಿರೋ ಕಾರಣ ಏನಂದರೆ ಎಲ್ಲರಿಗೂ ಅನುಕೂಲ ಆಗಲಿ, ಮಕ್ಕಳಿಗೆ, ಪೇರೆಂಟ್ಸ್ಗೆ ಯಾವುದೂ ಹೊರೆ ಆಗಬಾರ್ದು ಅಂತಲೇ ನಾವೊಂದು ಈ ಒಂದು ಸ್ಟೆಪ್ಪನ್ನು ತೊಗೊಂಡಿರ್ತೀವಿ. ವಾಟ್ ಎವರ್ ರಿಸಲ್ಟ್ ವಿ ಹ್ಯಾವ್ ರಿಸೀವ್ ದಿಸ್ ಇಯರ್, it is very, very happy for the management, and it has happened only because of the hard work that our staff has put and the cooperation from the parents. ತುಂಬ ಖುಷಿ ಆಗ್ತಿದೆ. ಕಾಲೇಜ್ ಮ್ಯಾನೇಜ್ಮೆಂಟ್ಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಖುಷಿ, ಫ್ರೆಂಡ್ಸ್ಗೂ ಖುಷಿ, ಅವ್ರು ಅಷ್ಟು ಜನ ಖುಷಿಯಾಗಿರೋದ್ರಿಂದ ನನಗೂ ಖುಷಿ. ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನಲ್ಲಿ, ಕಲ್ಚರಲ್ಸಲ್ಲೆಲ್ಲ. ಅದಕ್ಕೆ ನನ್ನ ಖುಷಿ ಮಾರ್ಕ್ಸ್ ಎಲ್ಲ ಏನಿದ್ರು ಸದಾ ಅವ್ರಿಗೆ. ಇಷ್ಟು ಅಂಕ ಹೆಚ್ಚು ಮಾರ್ಕ್ ತಗೊಂಡಿದ್ದೀರಲ್ಲ, ಏನು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ನೀವು? ಎಷ್ಟು ಅವರ್ ಓದ್ತಾ ಇದ್ರಿ? 3 hours. ಕಾಲೇಜಲ್ಲಿ ಯಾವ ಥರ? ಕಾಲೇಜಲ್ಲಿ ಟೀಚರ್ಸ್ ಪಾಠ ಮಾಡೋರೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ. ಮುಂದೆ ಫ್ಯೂಚರಲ್ಲಿ ಮುಂದೆ ಫ್ಯೂಚರಲ್ಲಿ CET ನೀಟ್ ಬರಿತಾ ಇದ್ದೀನಿ. CETಲಿ ಒಳ್ಳೆ ರ್ಯಾಂಕಿಂಗ್ ಬಂದರೆ ಇಂಜಿನಿಯರಿಂಗ್, ಇಲ್ಲಾಂದರೆ ಬಯಾಲಜಿ ಕಡೆ ಯಾವ್ದಾದ್ರು. ಸರ್ 600ಗೆ 581. ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಾಯಿದೆ ಸರ್. ನಾನು ಫಸ್ಟ್ಲಿ ನನ್ನ ಪೇರೆಂಟ್ಸಿಗೆ, ಟೀಚರ್ಸಿಗೆ ಮತ್ತು ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅಚೀವ್ಮೆಂಟ್ ಬರೀ ನಂದಲ್ಲ, ಅವ್ರ ಕಾನ್ಸ್ಟೆಂಟ್ ಸಪೋರ್ಟಿಂದನೇ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಅದಕ್ಕೆ ಅವರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತು ಮುಂದೆ ಏನು? ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಈ ಕಾಲೇಜಿಗೆ ಇಷ್ಟೇ ಹೆಸರು ತರದಿರ ಇನ್ನೂ ಮುಂದೆ ಇಂಜಿನಿಯರಿಂಗ್ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಮುಂದೆ ಬಂದು ಈ ಕಾಲೇಜಿಗೆ ಇನ್ನೂ ಹೆಸರು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಹೇಗೆ ಸ್ಟಡಿ ಮಾಡ್ತಾಯಿದ್ರಿ ತಾವು ಕಾಲೇಜಲ್ಲಿ? ಕಾಲೇಜಲ್ಲೇ ಎಲ್ಲ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತಿದ್ರು ಸರ್. ನಮ್ಮ ಎಲ್ಲ ಟೀಚರ್ಸು ಅಷ್ಟೇ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತಿದ್ರು, ಮತ್ತು ನೀವು ರಿವಿಷನ್ ಮಾಡಿ ಅಂತಲೇ ಹೇಳ್ತಿದ್ರು. ರೆಗ್ಯುಲರ್ಲಿ ರಿವಿಷನ್ ಮಾಡ್ತಿದ್ದೆ. ಆಮೇಲೆ ಮನೆಗೆ ಹೋಗಿ ಏನು ಅವತ್ತಿಂದ ಏನೇನು ಇರ್ತಿತ್ತು ಅವತ್ತೇ ಕಂಪ್ಲೀಟ್ ಮಾಡಿಬಿಡ್ತಿದ್ದೆ ಸರ್ ನಾನು.
ಏನಾದರೂ ಡೌಟ್ ಇತ್ತು ಅಂದರೆ ಮತ್ತೆ ಕಾಲೇಜಲ್ಲಿ ಬಂದು ಹೇಳಿಸ್ಕೊತಿದ್ದೆ ಸರ್. ಆಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ಅಂತ ಮಾಡ್ತಿದ್ರು ಸರ್, ಆ ಟೈಮಲ್ಲೂ ಅಷ್ಟೇ ಫುಲ್ ಡೌಟ್ ಕ್ಲಿಯರ್ ಮಾಡ್ತಿದ್ರು ಸರ್. ಕಾಲೇಜಲ್ಲಿ ಕಾಲೇಜಲ್ಲೇ ಎಲ್ಲ ಮುಗ್ದೋಗ್ಬಿಡ್ತಿತ್ತು ಸರ್, ಮನೇಲಿ ಹೋಗಿ ಮಾತ್ರ ರಿವಿಷನ್ಸ್ ಮಾಡ್ತಿದ್ದೆ. Myself Bhumika, I got 96% in commerce. I am very grateful and thankful for our lecturers and parents for giving such a good education. I am very thankful for our lecturers because they cleared all the doubts or whatever it may be and how many times we needed. They clarify our doubts, and I am thankful for my parents for giving me opportunity to study in this college, and I am very thankful for management, principal sir, ATR sir, Suresh sir and Dhanush sir, and bio ma'am and our class teacher Nagamma ma'am. I am very thankful for all the lecturers and my parents and management all. ನಾನು ಈ ಕಾಲೇಜ್ಗೆ ಸೇರಿದವ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಅದೆಲ್ಲ ರೀಚ್ ಆಗೈತೆ. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಗಿವಿಂಗ್ ಮೀ ದ ಅಪರ್ಚುನಿಟಿ ಟು ಟಾಕ್ ಆ್ಯಂಡ್ ಎವ್ರಿಥಿಂಗ್. ಐ ಥ್ಯಾಂಕ್ ಅವರ್ ಸ್ಟಾಫ್ ಮೆಂಬರ್ಸ್ ಹೂ ಟೀಚ್ಡ್ ಅಸ್ ವೆರಿ ವೆಲ್. ನಾವೇನೇ ಡೌಟ್ ಎಷ್ಟೇ ಸತಿ ಕೇಳಿದ್ರು ಎಲ್ಲ ಸತಿನೂ ಕ್ಲಿಯರ್ ಮಾಡ್ತಾಯಿದ್ರು. ಎಷ್ಟೇ ಅವರಾದ್ರೂ ಸಂಜೆ 6 ಗಂಟೆ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಮ್ಯಾಮ್. ಯಾವ ಥರ ಸ್ಟಾರ್ಟ್ ಮಾಡಬೇಕಂತ ಆಗ್ತಾಯಿದೆ. ನಮ್ಮ ಹೆಸರು ಅಂಜಲಿ ದೇವಿ, ನಿಖಿಲ್ ಅವರಮ್ಮ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ. ನಾವಂತೂ ಓದಿಲ್ಲ, ನಾನು 4ನೇ ಕ್ಲಾಸ್ ಓದಿದ್ದೀನಿ. ನನ್ನ ಮಗನ ಇಲ್ಲಿ ಸೇರಿಸಿದ್ದೀನಿ, ಆದರೆ ತುಂಬ ಚೆನ್ನಾಗಿ ಓದ್ತಾನೆ. ಟೀಚರ್ಸು ಮಾಸ್ಟರು ಎಲ್ಲರೂ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಅದೇ ಥರ ಹೇಳ್ಕೊಡ್ತಾರೆ. ಇನ್ನು ಅವನು MBBS ಮಾಡಬೇಕಂತ ನನಗೆ ಆಸೆ ಇದೆ, ಆದರೆ ಅದಕ್ಕೆ ಸ್ವಲ್ಪ ಸಹಕಾರ ಬೇಕು. ಸುಮಾರು ಕಾಲೇಜಲ್ಲಿದ್ದಾವೆ, ಆ ಕಾಲೇಜ್ ಕಂಪೇರ್ ಮಾಡಿದ್ರೆ ಈ ಕಾಲೇಜ್ ಏನು ಅನಿಸುತ್ತೆ ನಿಮಗೆ? ಇಲ್ಲ, ಪರವಾಗಿಲ್ಲ, ನನ್ನ ಪ್ರಕಾರ ಪರವಾಗಿಲ್ಲ. ನಿಮ್ಮ ಹುಡುಗ ಎಷ್ಟನೇ ರ್ಯಾಂಕ್ ಅಂತ ಗೊತ್ತಾ ಸ್ಟೇಟ್ಗೆ? ಕರ್ನಾಟಕಗೆ 4th, ತಾಲೂಕಿಗೆ 1st. ಈಗ ಬೇರೆ ಪೇರೆಂಟ್ಸು ಸೇರಿಸ್ಬೋದು ಧೈರ್ಯವಾಗಿ ಕಾಲೇಜ್? ಸೇರಿಸ್ಬೋದು. ಒಂದು ಗಾರ್ಮೆಂಟ್ಸ್ ಕೆಲಸ ಮಾಡಿಕೊಂಡು ನಿಮ್ಮ ಮಗ ರ್ಯಾಂಕ್ ಬಂದಿದ್ದಾನೆ. ಇಲ್ಲ, ನಾನು ನಮ್ಮ ಫ್ರೆಂಡ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಹೇಗೆ ಅನಿಸುತ್ತೆ? ಇಲ್ಲ, ತುಂಬ ಮುಖ್ಯನೇ. ನಾವು ಆಸ್ತಿ ಎಲ್ಲ ಕೊಡೋಕ್ಕಾಗಲ್ಲ ಅವ್ರಿಗೆ, ಆಸ್ತಿ ಎಲ್ಲ ಸಂಪಾದನೆ ಮಾಡಿ ಕೊಡೋಕ್ಕಾಗಲ್ಲ. ಆದರೆ ವಿದ್ಯೆ ಕೊಟ್ಟರೆ ಅವರು ಮುಂದೆ ಆಸ್ತಿ ಸಂಪಾದನೆ ಮಾಡ್ಕೊತಾರೆ. ವೆರಿ ಗುಡ್. ಅಷ್ಟು ಮಾತ್ರ ಹೇಳ್ತೀನಿ. ಈ ಕಾಲೇಜ್ ತುಂಬಾ ಚೆನ್ನಾಗಿದೆ ಸರ್. ನನ್ನ ಮಗಳಿಗೆ ಸಪೋರ್ಟ್ ಮಾಡಿದಂಥ ಆಲ್ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಈ ಕಾಲೇಜ್ ಅಂತ ಹೇಳಿದರೆ ತುಂಬ ಸೇಫ್ಟಿ ಇದೆ, ಮತ್ತು ಎಲ್ಲರೂ ಮಕ್ಕಳಿಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಮತ್ತು ಒಬ್ಬೊಬ್ಬರನ್ನೇ ಕರೆದು ಅವ್ರದ್ದು ಮತ್ತು ಏನೇ ಲೆಸನ್ನು ಏನೋ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಪೇರೆಂಟ್ಸ್ ಮೀಟಿಂಗ್ ಬಂದಾಗಲೂ ಮಕ್ಕಳ ಬಗ್ಗೆ ವಿಚಾರಿಸ್ತಾರೆ, ಮತ್ತು ಹೆಂಗೆ ಮನೇಲಿ ಓದ್ತಿದ್ದಾಳೆ ಅದೆಲ್ಲ ಚೆನ್ನಾಗಿ ಕೇಳ್ತಾರೆ. ನಂಗೆ ತುಂಬ ಇಷ್ಟ ಆಯಿತು ಸರ್. ಮತ್ತು ನನ್ನ ಮಗಳು ತುಂಬಾ ಕಷ್ಟ ಬಿದ್ದು ಇಲ್ಲಿವರೆಗೂ ಓದಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾಳೆ, 96 ಮಾಡಿದ್ದಾಳೆ ಸರ್. ಸರ್ ನಂಗೆ ತುಂಬಾ ಖುಷಿ ಆಯಿತು ಸರ್. ಆ್ಯಕ್ಚುಲಿ ನೀವು ನಿಮ್ಮ ಗ್ರಾಮೀಣ ಭಾಗದಿಂದ ಬರೋ ಮಕ್ಕಳು 50%, 60% ತಗೊಂಡು ಬರೋ ಮಕ್ಕಳಿಗೆಲ್ಲ ಯಾವ ರೀತಿ ಸ್ಪೆಷಲ್ ಕೋಚಿಂಗ್ ಕೊಡ್ತಿದ್ದೀರಾ, ಯಾವ ರೀತಿ ಅವರು ಶೈಕ್ಷಣಿಕವಾಗಿ ಯಾವ ರೀತಿ ಮುಂದೆ ಬರೋದಕ್ಕೆ ಸಹಕಾರ ಕೊಡ್ತಿದ್ದೀರಾ ಅಂತೆಲ್ಲ ಕೇಳಿದ್ರು. ಖಂಡಿತವಾಗ್ಲೂ ನೀವು ನೋಡ್ಬೋದು. ನಾವು ಪ್ರತಿ ವರ್ಷ ನಮ್ಮಲ್ಲಿ ವಿಶೇಷ ಏನು ಅಂದರೆ, ಈ ಅಡ್ಮಿಷನ್ಸ್ಗೆ ಪೇರೆಂಟ್ಸ್ ಬಂದಾಗ ಅಥವಾ ನಾವು ಯಾರಾದರೂ ನಮ್ಮ ಕಾಲೇಜಿನ ಒಂದು ಸಾಧನೆ ಏನು ಅಂತ ಹೇಳಿದಾಗ, ಕೆಲವು ಮಕ್ಕಳು ಓದೋ ಮಕ್ಕಳು ಎಲ್ಲ ಕಾಲೇಜಲ್ಲೂ ಇರ್ತಾರೆ. ಈಗ ನಿಖಿಲ್ ಬಂದಿದ್ದಾನೆ, ಭೂಮಿಕಾ ಆಗ್ಬೋದು, ತನುಭೂಷಣ್, ಈ ರೀತಿ ಮಕ್ಕಳು ಎಲ್ಲ ಕಾಲೇಜಲ್ಲೂ ಇರ್ತಾರೆ, ನಾವು ನಮ್ಮಲ್ಲೇ ಅಂತಲ್ಲ. ಆದರೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ಕಾಲೇಜಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಲಿಸ್ಟ್ ಅನೌನ್ಸ್ ಮಾಡ್ತೀರಿ. ಅವರು 10th% ಏನು ತೊಗೊಂಡಿದ್ದಾರೆ. ಈಗ PUC ಬಂದಮೇಲೆ ಏನು ಮಾಡಿದೆ ನೋಡಿ, ಕೆಲವು ಸ್ಟೂಡೆಂಟು ಕನ್ನಡ ಮೀಡಿಯಂ ಮಕ್ಕಳು 48% ತೊಗೊಂಡಿರೋ ಮಕ್ಕಳು 88 ತೊಗೊಂಡಿರೋ ದಾಖಲೆ ಇದೆ ನಮ್ಮಲ್ಲಿ. ಸೊ ಅದನ್ನು ನಾವು ಅಲ್ಲಿ ಆಫೀಸ್ ರೂಮಲ್ಲಿ ಅನೌನ್ಸ್ ಮಾಡಿದ್ದೀರಿ. ನೋಟಿಸ್ ಬೋರ್ಡಲ್ಲಿ ಒಂದು ಇದುವರೆಗೂ ನಮ್ಮಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಆ ರೀತಿ ಮಕ್ಕಳದು ಎಲ್ಲ ಒಂದು ಡೀಟೇಲು ಹಾಕಿದ್ದೀರಿ. ಸೊ ಪ್ರತಿ ವರ್ಷವೂ ಅದೇ ರೀತಿ ಇವಾಗಲೂ ಅಷ್ಟೇ ನೋಡಿ. ಈ ಮಕ್ಕಳಲ್ಲಿ ಇದರಲ್ಲಿ ಕೆಲವು ಕಾಮರ್ಸಲ್ಲಿ ಮಕ್ಕಳಲ್ಲಿ ಕೆಲವರು ಇದ್ದಾರೆ. ಇದರಲ್ಲಿ 60 ನೋಡಿ, ನಾವು 85, 86, 91, 94 ಈ ಪರ್ಸೆಂಟೇಜ್ ಏನಿದೆಯಲ್ಲ, ಈ ಮಕ್ಕಳ SSLC ಪರ್ಸೆಂಟೇಜ್ ನೀವು ನೋಡಬೇಕು. ಇದರಲ್ಲಿ ರೂರಲ್ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳೆಲ್ಲ ಇದ್ದಾರೆ. ಅವರು 60%, 65% ಅವರು ಆ ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅಷ್ಟೇ. ಓಕೆನಾ? ಸೊ ಬಟ್ ನಮ್ಮಲ್ಲಿ ಬಂದ ಮೇಲೆ 20%, 25% ದಾಖಲೆ 40% ಕೂಡ ಇನ್ಕ್ರೀಸ್ ಆಗಿರೋ ನಿದರ್ಶನಗಳಿವೆ. ಅದು ಈ ವರ್ಷನೇ ಮಾತ್ರ ಅಲ್ಲ, ಪ್ರತಿ ವರ್ಷದಿಂದನೂ ನಾವು ಆ ರೀತಿ ಬರ್ತಿದೆ. ಅದಕ್ಕೋಸ್ಕರನೇ ಈ ವರ್ಷದಿಂದ ನಾವು ಒಂದು ರೂರಲ್ ಮಕ್ಕಳಿಗೆ ತುಂಬ ಎನ್ಕರೇಜ್ಮೆಂಟ್ ಮಾಡಬೇಕಂತೇಳಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತೇಳಿ ಟ್ರಾನ್ಸ್ಪೋರ್ಟೇಷನ್
ನಾವು ಎಸ್ಪೆಷಲ್ ನಮ್ಮ ಕಾಲೇಜ್ ಕಡೆಯಿಂದ ಸಂಪೂರ್ಣವಾಗಿ ನಾವು ಫ್ರೀ ಮಾಡಿ ಆ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಎಜುಕೇಷನ್ ಈ ತಾಲೂಕಲ್ಲಿ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಮಾಡೋದಕ್ಕೆ ಮುಂದಿನ ಹೆಜ್ಜೆಗಳಲ್ಲಿ ನಾವು ಇಡ್ತೀವಿ. ಓಕೆ. ನೋಡಿ, ನಮ್ಮಲ್ಲಿ ಆ ಒಂದು ಕೆಲವು ಮಕ್ಕಳು ಇದ್ದಾರೆ, ಬರ್ತಾರೆ. ಈಗ ಸೈನ್ಸ್ಗೆ ನಿಖಿಲ್ 94% ತೊಗೊಂಡಿದ್ದ 10th. ಇವ್ರು ತನುಭೂಷಣ್ ಅವರು ಅಷ್ಟೇ. ಈ ಸೈನ್ಸ್ಗೆ ಕೆಲವು ಮಕ್ಕಳು ಇದ್ದಾರೆ 94, 95, 85. ಯಾಕಂತಂದರೆ ನೋಡಿ, ನಮ್ಮಲ್ಲಿ ಕನ್ನಡ ಮೀಡಿಯಂ ಮಕ್ಕಳು 65-70% ತೊಗೊಂಡು ಕನ್ನಡ ಮೀಡಿಯಮಲ್ಲಿ ತೊಗೊಂಡು ಸೈನ್ಸಲ್ಲಿ 75-80% ಮಾಡಿರೋ ಮಕ್ಕಳೆಲ್ಲ ಇದ್ದಾರೆ ನಮ್ಮಲ್ಲಿ. ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. 60%, 70%, ಅದು ಪಾಸ್ಟ್ ಈಸ್ ಪಾಸ್ಟು. ನಮ್ಮಲ್ಲಿ ಬಂದ ಮೇಲೆ ಆ ಸ್ಟೂಡೆಂಟ್ಗೆ ಏನು ಬೇಕು, ಅವ್ರನ್ನ ಏನು ಮಾಡಬೇಕು ಅನ್ನೋದಷ್ಟೇ ನಾವು ಯೋಚನೆ ಮಾಡ್ತೀವಿ. ಪರ್ಸೆಂಟೇಜ್ ಮೇಲೆ ನಾವು ತೊಗೊಳ್ಳೋದಿಲ್ಲ. ಪರ್ಸೆಂಟೇಜ್ ಮೇಲೆ ಎಲ್ಲರೂ ತೊಗೊಂಡು ಈಗ ಓದೋ ಹುಡುಗರಿಗೆ ಅವನು ಎಲ್ಲಿದ್ದರೂ ಓದ್ತಾನೆ, ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ್ರೂ ಓದ್ತಾನೆ, ಎಲ್ಲಿ ಹೋದ್ರೂ ಓದ್ತಾನೆ. ಅದಲ್ಲ, ನಮ್ಮಲ್ಲಿ ಬರೋ ಪರ್ಸೆಂಟೇಜು ಈಗ 60-70% ತೊಗೊಂಡವರು ಸಹ ನಮ್ಮ ಉದ್ದೇಶ ಡಿಸ್ಟಿಂಕ್ಷನ್ ಬರಬೇಕು. ಅಟ್ಲೀಸ್ಟ್ ಅವನು ಏನು 10th ಒಂದು ಏನು ಮಾಡಿದಾನಲ್ಲ ಅದಕ್ಕಿಂತ 15-20% ಇನ್ಕ್ರೀಸ್ ಮಾಡಬೇಕು. ಅದೊಂದು ಸಾಧನೆ ನಮಗೆ. ಆ ಅದರಲ್ಲಿ ನಮಗೆ ಭಾಳ ಖುಷಿ. 95% ತೊಗೊಂಡಿರೋ ವಿದ್ಯಾರ್ಥಿನ ಕರ್ಕೊಂಡೋಗಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ನಾವು ಎಲ್ಲ ರೀತಿಯಲ್ಲೂ ಒಂದು ವರ್ಕ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು 95%, 97% ಅವರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕಂತೇಳಿ ಆ ಫೀಸಲ್ಲಿ ಮತ್ತೊಂದರಲ್ಲಿ ಎಲ್ಲದರಲ್ಲೂ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ.